ದೇವರನ್ನು ಪೂಜಿಸುವುದು ಅಥವಾ ಆರಾಧಿಸುವುದು ಕೇವಲ ಒಂದು ಪದ್ಧತಿಯಾಗಿ ಉಳಿದಿಲ್ಲ, ಅದೊಂದು ಜೀವನ ಶೈಲಿಯಾಗಿದೆ. ದೇವರನ್ನು ಪೂಜಿಸುವಾಗ ಜನರು ಧೂಪ ದೀಪಗಳನ್ನು ಹಚ್ಚಿ ಹೂವನ್ನು ಅರ್ಪಿಸುವ ಮೂಲಕ ದೇವರ ಪೂಜೆಯನ್ನು ಮಾಡುತ್ತಾರೆ. ದೇವರ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವಾಗ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇವುಗಳನ್ನು ನಾವು ಮರೆತರೆ ಪೂಜೆಯಿಂದ ಅಶುಭ ಪರಿಣಾಮಗಳನ್ನು ಪಡೆದುಕೊಳ್ಳಬೇಕಾಗಬಹುದು. ವಾಸ್ತವವಾಗಿ ಪೂಜೆಯ ಸಮಯದಲ್ಲಿ ದೇವರಿಗೆ ಯಾವ ದೀಪವನ್ನು ಹಚ್ಚಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಬೆಳಗಿಸುವಾಗ ಅನೇಕ ರೀತಿಯ ನಿಯಮಗಳನ್ನು ಮಾಡಲಾಗಿದೆ. ದೀಪವನ್ನು ಬೆಳಗಿಸುವಾಗ ಅನೇಕ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ದೇವರಿಗೆ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಿಡಬೇಕು? ದೇವರಿಗೆ ದೀಪವನ್ನು ಹಚ್ಚಿಡುವಾಗ ದೇವರ ಗದ್ದುಗೆಯ ಕೆಳಗೆ ದೀಪವನ್ನು ಹಚ್ಚಿಡುತ್ತಾರೆ. ಆದರೆ ಈ ರೀತಿ ಮಾಡಬಾರದು. ದೀಪವನ್ನು ದೇವರ ಫೋಟೋ ಅಥವಾ ವಿಗ್ರಹದ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಇಡುತ್ತಾರೆ. ಈ ತಪ್ಪನ್ನು ಯಾರೂ ಕೂಡ ಮಾಡಬಾರದು ಎಂದು ಹೇಳಲಾಗುತ್ತದೆ. ದೇವರ ಪೂಜೆಯನ್ನು ಮಾಡಿದಾಗ ದೇವರ ದೀಪವನ್ನು ಎಡ ಅಥವಾ ಬಲಭಾಗದಲ್ಲಿ ಇಡಬಾರದು. ಬದಲಾಗಿ ದೀಪವನ್ನು ದೇವರ ಮುಂದೆ ಇಡಬೇಕೆನ್ನುವ ನಿಯಮವಿದೆ. ದೇವರ ದೀಪವನ್ನು ಇಡುವ ಸ್ಥಳವನ್ನು ಹೊರತುಪಡಿಸಿ ದೇವರಿಗೆ ದೀಪವನ್ನು ಹಚ್ಚಿಡುವ ಸಮಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ದೇವರಿಗೆ ದೀಪವನ್ನು ಹಚ್ಚಬೇಕೆಂದಾದರೆ ಮುಂಜಾನೆ 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗಿನ ಸಮಯವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ನೀವು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುತ್ತಿದ್ದರೆ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೂ ಹಚ್ಚಬಹುದು. 7 ಗಂಟೆಯ ನಂತರ ದೇವರಿಗೆ ದೀಪವನ್ನು ಹಚ್ಚುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ದೇವರಿಗೆ ದೀಪವನ್ನು ಹಚ್ಚುವಾಗ ಜನರು ಸಾಮಾನ್ಯವಾಗಿ ತುಂಡಾದ ಅಥವಾ ಸಣ್ಣ ಬತ್ತಿಯನ್ನು ಬಳಸುತ್ತಾರೆ. ಈ ರೀತಿಯಾದ ಬತ್ತಿಯನ್ನು ನೀವು ದೇವರ ದೀಪಕ್ಕೆ ಇಡಲೇಬಾರದು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ತಪ್ಪನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ. ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದಾದರೆ ಹತ್ತಿ ಬತ್ತಿಯನ್ನು, ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚುವುದಾದರೆ ಕೆಂಪು ದಾರವನ್ನು ಉಪಯೋಗಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.